ಹಲೋ ಎವ್ರಿವನ್, ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್. ನಾನು ಬಂದಿವತ್ತು ನನ್ನ ಮಗಳ ಲಂಚ್ ಬಾಕ್ಸ್ಗೆ ಪನ್ನೀರ್ ರೋಲ್ನ ಮಾಡ್ತಾ ಇದ್ದೀನಿ. ಈ ತರ ಮಾಡ್ಕೊಡೋದ್ರಿಂದ ಮಕ್ಕಳು ಈಸಿಯಾಗಿ ತಿನ್ಬಿಟ್ಟು ಸಿಂಪಲ್ ಆಗಿ ಯಾವ ತರ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳೋದು ಪನ್ನೀರ್ ರೋಲ್ನ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವಿನ ಸೊಪ್ಪು, ಒಂದು ಮೆಣಸಿನಕಾಯಿ, ಸ್ವಲ್ಪ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಪನ್ನೀರ್ನು ಸಹ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಮೊಸರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಏನೇನ್ ಹಚ್ಚಿಟ್ಕೊಂಡಿರ್ತೀವೋ ಈರುಳ್ಳಿ, ಕ್ಯಾಪ್ಸಿಕಮ್ ಅದೆಲ್ಲಾನು ಒಂದು ಬಟ್ಲಲ್ಲಿ ಹಾಕೊಳ್ಬೇಕು. ಅದ್ರ ಜೊತೆ ಪನ್ನೀರ್ನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನ ಒಂದ್ ಕಡೆ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಪಿಜ್ಜಾ ಸಾಸ್ ನ ಹಾಕೊಂಡಿದ್ದೀನಿ. ಇವಾಗ ನಾವೇನ್ ಪನ್ನೀರ್ನ ಸೈಡ್ ಇಟ್ಟಿಟ್ಕೊಂಡಿರ್ತೀವೋ ಅದನ್ನು ಸಹ ಇದ್ರ ಮೇಲೆ ಇಟ್ಕೊಂಡು ಇವಾಗ ಅದ್ರ ಮೇಲೆ ನಾವು ಇಲ್ಲಿ ಚೀಸ್ ನ ಹಾಕೊಂಡು ರೋಲ್ ನ ಮಾಡ್ಕೊಳ್ತಾ ಇದೀವಿ. ರೋಲ್ ಮಾಡ್ಕೊಂಡಿದ್ದಾದ್ಮೇಲೆ ಸೆಂಟರ್ಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ಕಟ್ ಮಾಡಿರೋದನ್ನ ಹಾಗೆ ಬಿಟ್ರೆ ಎಣ್ಣೆಯಲ್ಲಿ ಪನ್ನೀರ್ ಎಲ್ಲ ಬಂದ್ಬಿಡುತ್ತೆ. ಅದರಿಂದ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ನಾವು ಡೀಪ್ ಫ್ರೈನ ಮಾಡ್ಕೊಂಡ್ರೆ ನಮ್ಮ ಪನ್ನೀರ್ ರೋಲ್ ರೆಡಿ ಆಗಿರುತ್ತೆ.